ನಮಸ್ಕಾರ ಪುರೋಹಿತ್ರೆ. ಇಬ್ರಿಗೂ ನಮಸ್ಕಾರ. ಯಾವ ವಿಜ್ಞಾನೂ ಇಲ್ಲದೆ 101 ತೆಂಗಿನಕಾಯಿ ಹೊಡೆದ್ಬಿಟ್ರಾ? ಹೌದು ಪುರೋಹಿತ್ರೆ, ನಮ್ ಹುಡುಗಿಗೆ ಸಂಬಂಧ ಕುದುರಿದ್ರೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ತಿದೆ. ಅಂದ್ರೆ ಹುಡುಗಿಗೆ ಮದ್ವೆ ನಿಶ್ಚಯ ಆಯ್ತು ಅಂತ ಆಯ್ತು. ಒಳ್ಳೇದಾಗ್ಲಿ. ನಮ್ಮ ಹುಡುಗಿ ಹೆಸರಲ್ಲಿ ಅರ್ಚನೆ ಮಾಡಿಸ್ಬೇಕಿತ್ತು. ಗೋತ್ರ ನಕ್ಷತ್ರ ಹೇಳಿಮ್ಮ. ಹೆಸರು ವಸುಂಧರ, ಸರಗ ಋಷಿ ಗೋತ್ರ. ಅಲ್ಲ ಸುಶೀಲಾ, ಪೈಡಪಾಲ ಗೋತ್ರ. ನಮ್ ಗೋತ್ರ ಅದೇ ಅಲ್ವೇನ್ರಿ? ಅಲ್ಲ ಸುಶೀಲಾ, ವಸುದು ಪೈಡಪಾಲ ಗೋತ್ರ. ಇದೇನ್ ಸ್ವಾಮಿ, ತಂದೆ ತಾಯಿ ಗೋತ್ರನೇ ಮಗಳಿಗೂ ಇರ್ಬೇಕಲ್ವಾ? ಅದು ಪುರೋಹಿತ್ರೆ, ವಸು ನಮ್ಮ ಮಗಳಲ್ಲ, ಸೊಸೆ. ಅವಳಗ್ ನಾವು ಮತ್ತೆ ಮದ್ವೆ ಮಾಡ್ತಿದೀವಿ. ಏನು, ಸೊಸೆನ ಮಗಳು ತರ ನೋಡ್ಕೊಂಡು ಪುನರ್ವಿವಾಹ ಮಾಡಿಸ್ತಿದ್ದೀರಾ? ನಿಮ್ದೆಂತ ಒಳ್ಳೆ ಮನ್ಸು ಸ್ವಾಮಿ. ಆ ಹೊಗಳಿಕೆ ಸಲ್ಬೇಕಿರೋದು ನಮ್ಗಲ್ಲ, ನಮ್ ಸೊಸೆಗೆ. ಅದಕ್ಕೆ ನಮ್ ಮಗಳಾದ್ಲು. ನಿಮ್ಗಿರೋ ಒಳ್ಳೆ ಮನ್ಸ್ಗೆ ಆ ದೇವ್ರು ಚೆನ್ನಾಗಿಟ್ಟಿರ್ತಾನಮ್ಮ. ಎಲ್ಲಿ ಪೂಜೆ ಸಾಮಾನು ಕೊಡಿ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅಚ್ಚದಿಶ್ಚದಶಾಂಗುಲಂ ಪುರುಷ ಯೇ ವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತ ಅಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾತೋ ಜಾಯಾಕ್ಷ ಪುರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೂರ್ಧ್ವ ಉದಯಿತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ. ಲಕ್ಷ್ಮೀನಾರಾಯಣಾಯ ನಮಃ. ಶತಮಾನಂ ಭವತಿ ಶತಾಯುಃ ಪುರುಷಃ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ದೇವ್ರ ದಯೆಯಿಂದ ಎಲ್ಲಾ ತೊಂದ್ರೆನೂ ದೂರ ಆಯ್ತು ರೀ. ಮದ್ವೆನೂ ಬೇಗ ನಡೆದ್ಬಿಡ್ಬೇಕು. ಮದ್ವೆಗಿಂತ ಮುಂಚೆ ನಿಶ್ಚಿತಾರ್ಥ ಮಾಡ್ಬೇಕು ಸುಶೀಲಾ. ಹೌದಲ್ವಾ? ನಿಶ್ಚಿತಾರ್ಥಕ್ಕೆ ಒಂದ್ ಒಳ್ಳೆ ಮುಹೂರ್ತ ನೋಡಿ ಅಂತ ಪುರೋಹಿತ್ರನೇ ಕೇಳೋಣ ಬನ್ನಿ. ನಿನಗೆಲ್ಲದಕ್ಕೂ ಆತರ ಸುಶೀಲಾ. ನಿಶ್ಚಿತಾರ್ಥದ ಬಗ್ಗೆ ಮೊದ್ಲು ಹುಡುಗನ್ ತಂದೆ ತಾಯಿ ಜೊತೆ ಮಾತಾಡ್ಬೇಕು. ಅವ್ರೇನ್ ಹೇಳ್ತಾರೆ ಅಂತ ತಿಳ್ಕೊಬಾರ್ದಾ? ಹಾ ಸರಿ, ಹಾಗಾದ್ರೆ ಫೋನ್ ಮಾಡಿ. ಇನ್ಯಾಕ್ ತಡ? ತಡ ಆದ್ರೆ ಅಮೃತನೂ ವಿಷ ಆಗುತ್ತಂತೆ. ಆ ಗಾದೆನ ನಿನ್ನೋಡೇ ಹೇಳಿರ್ಬೇಕು. ವಸುಗ್ ಮದ್ವೆ ಮಾಡ್ಬೇಕು ಅಂತ ನಿಮ್ಗೇನ್ ಆಸೆ ಇಲ್ವೇನ್ರಿ? ನನ್ನನ್ ಮಾತ್ರ ಅಟ್ಟಕ್ಕೇರಿಸ್ತಿದ್ದೀರಲ್ಲ. ಹಾ ಮೂರ್ತಿಯವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ಇನ್ನೂ ಸಾರ್ ಅಂತಿರಲ್ರಿ, ನಾವು ಬೀಗರಾಗ್ತಿದೀವಿ. ನೀವು ಬೀಗರಾಗ್ತಿರೋದು ನಮ್ಮ ಅದೃಷ್ಟ ಸರ್. ಮತ್ತೆ ಸಾರೇನ್ರಿ, ನೀವು ನನ್ನ ಭಾವ ಅಂತ ಕರೀರಿ. ಟೈಮ್ ಹಿಡಿಯುತ್ತೆ ಸರ್. ಒಂದ್ 3-4 ತಿಂಗಳು ಸಾಕಾಗುತ್ತಾ? ಅಷ್ಟು ಟೈಮ್ ಹಿಡಿಯಲ್ಲ ಬಿಡಿ. ಬೇಗ ನಿಶ್ಚಿತಾರ್ಥ ಇಟ್ಕೊಳ್ಳೋಣವಾ? ಆ ಕಾರಣಕ್ಕೆ ನಿಮ್ಗೆ ನಾನು ಫೋನ್ ಮಾಡಿದ್ದು. ಇವತ್ತೇ ಪುರೋಹಿತರನ್ನ ಕರೆಸಿ ನಿಶ್ಚಿತಾರ್ಥಕ್ಕೆ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡೋಕ್ ಹೇಳಿ. ಯಾರ್ದ್ರಿ ಫೋನು? ಹಾ, ಅಂದ್ಹಾಗೆ ನಮ್ಮ ಪುರೋಹಿತರು ಇಡೋ ಮುಹೂರ್ತ ನಿಮ್ಗೆ ಓಕೆ ತಾನೆ? ಎಂತ ಮಾತು ಸರ್, ನೀವು ಹೇಗೆ ಹೇಳಿದ್ರೆ ಹಾಗೆ. ಮುಹೂರ್ತ ಫಿಕ್ಸ್ ಆದ ತಕ್ಷಣ ಫೋನ್ ಮಾಡಿ. ಹಾ, ಖಂಡಿತ ಮಾಡ್ತೀನಿ. ಇಡ್ತೀನಿ. ಥ್ಯಾಂಕ್ ಯು ಸರ್. ಏನಂತೇರಿ? ನಿಮ್ಮಣ್ಣ ನಿನಗಿಂತ ಸ್ಪೀಡ್ ಆಗಿದ್ದಾರೆ ಸುಶೀಲಾ. ಅಣ್ಣನಾ? ಅದೇ, ಅಭಿಯವ್ರ ತಂದೆ ರಾಮ್ಮೋಹನ್ ಅವರು ನನ್ನ ಭಾವ ಅಂತ ಕರೀರಿ ಅಂತಿದ್ದಾರೆ. ಮತ್ತೆ ಅವ್ರು ನಿಮಗ್ ಭಾವನೆ ಅಲ್ವಾ? ಅದ್ ಸರಿ, ನಿಶ್ಚಿತಾರ್ಥದ ಬಗ್ಗೆ ಏನ್ ಹೇಳಿದ್ರು? ಅವರೇ ಪುರೋಹಿತರನ್ನ ಕರೆಸಿ ನಿಶ್ಚಿತಾರ್ಥಕ್ಕೆ ಮುಹೂರ್ತ ನೋಡ್ತಾರಂತೆ. ದೇವ್ರೆ, ನಿನ್ ಸನ್ನಿಧಾನದಲ್ಲೇ ನಿಶ್ಚಿತಾರ್ಥದ ಬಗ್ಗೆ ಮಾತಾಡಿದ್ದೀನಿ. ಎಲ್ಲ ನಿಂದಯೇ. ಯಾರ್ರೀ ಫೋನ್ ಮಾಡಿದ್ದು? ಮೂರ್ತಿಯವರು ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಿದ್ರು. ಪುರೋಹಿತರನ್ನ ಕೇಳಿ ಹೇಳ್ತೀನಿ ಅಂದೆ. ಮುಗ್ದೋಯ್ತು, ಅದ್ಕೆ ಮುಗ್ದೋಯ್ತು. ಈ ಮನೆಯವ್ರು ನಿನಗೆ ಬೆಲೆ ಕೊಡೋ ಕಾಲ ಮುಗ್ದೋಯ್ತು. ಈಗೇನಾಯ್ತು? ಏನಾಯ್ತಾ? ಎಷ್ಟು ಅಮಾಯಕಿ ಅದ್ಕೆ ನೀನು. ನಿನ್ನೆ ಮೊನ್ನೆವರೆಗೂ ಮೂರ್ತಿ ಯಾರಿಗ್ ಫೋನ್ ಮಾಡ್ತಿದ್ರು? ನನಗೆ. ಮತ್ತೆ ಇವತ್ ಮಾಡಿದ್ಯಾರ್ಗೆ? ನಮ್ಮ ಅಣ್ಣನಿಗೆ ಮಾಡಿದ್ರು. ಅಂದ್ರೆ ಆಗ್ಲೇ ನಿನ್ನ ಪಕ್ಕಕ್ಕೆ ಸರಿಸ್ಬಿಟ್ರು ಅಂತಾಯ್ತು. ಈಗ ನಿನ್ನ ಅವಶ್ಯಕತೆ ಮೂರ್ತಿಯವ್ರಿಗೂ ಇಲ್ಲ ಅಂತಾಯ್ತು. ಈಗ ನೀನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾಯ್ತು.
ನಿನಗೆ ಈ ಪರಿಸ್ಥಿತಿ ಬರುತ್ತೆ ಅಂತ ನಾನ್ ಮುಂಚೆನೆ ಯೋಚನೆ ಮಾಡಿ ನಿನಗೆ ಹೇಳಿರ್ಲಿಲ್ವಾ ಅದ್ಕೆ? ನಾನ್ ಹೇಳಿದ್ದನ್ನ ನಿನ್ ಕಿವಿಗೆ ಹಾಕೊಳ್ಳಿಲ್ಲ. ಅಷ್ಟಕ್ಕೂ ಈ ಮದ್ವೆಗೆ ಆ ಹುಡ್ಗಿ ಒಪ್ಪಿರ್ಲಿಲ್ವಂತೆ. ಪಾವ್ನಿ ಒಪ್ಸಿದ್ಮೇಲೆ ನಂಗ್ ಗೊತ್ತಾಗೋಯ್ತು ಅವರಿಬ್ರು ಸೇರಿ ನಿನ್ನ ಮೂಲೆ ಗುಂಪು ಮಾಡ್ತಾರೆ ಅಂತ. ನೀನ್ ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಈಗೇನಿದ್ರು ಎಲ್ಲ ಅವರಿಷ್ಟನೇ. ನಿನ್ನ ಇಷ್ಟ ಕಷ್ಟ ಕೇಳೋರೇ ಇಲ್ಲ. ನನ್ನ ಕಣ್ಮುಂದೆನೆ ನಿನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದೆ. ಇದನ್ನ ನೋಡಕ್ಕೇನಾ ನಾನ್ ಬದುಕಿರೋದು. ನಾನು ಈಗ್ಲೇ ಸತ್ತೋದ್ರೆ ಚೆನ್ನಾಗಿರ್ತಿತ್ತು. ನಾನೇನ್ ಪಾಪ ಮಾಡಿದ್ದೋ ಭಗವಂತ, ಏನ್ ಪಾಪ ಮಾಡಿದ್ದೆ, ಏನ್ ಪಾಪ ಮಾಡಿದ್ದೆ. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ? ಮಾಡೋಕೇನಿದೆ ಅದಕ್ಕೆ? ಕೈ ಕಟ್ಕೊಂಡು ನೋಡ್ತಾ ನಿಂತಿರ್ಬೇಕಷ್ಟೆ. ಏನೋ ಹಾ, ಒಂದ್ ಕೆಲ್ಸ ಮಾಡು ಅದಕ್ಕೆ. ಏನದು? ನಿಶ್ಚಿತಾರ್ಥಕ್ ಮುಂಚೆನೆ ಹುಡ್ಗಂದು ಹುಡ್ಗಿದು ಜಾತಕ ನೋಡ್ಬೇಕು ಅಂತ ಅಣ್ಣನಿಗೆ ಹೇಳು. ಯಾಕೆ? ಯಾಕೆ ಅಂದ್ರೆ ಆ ಹುಡ್ಗಿ ಗಂಡ ಇದ್ದಕ್ಕಿದ್ದಾಗೆ ಸತ್ ಹೋದ. ಈ ಕಡೆ ನಮ್ಮ ಅಭಿ ಹೆಂಡ್ತಿನೂ ಇದ್ದಕ್ಕಿದ್ದಾಗೆ ಸತ್ ಹೋದ್ಲು. ಜಾತಕ ಹೊಂದ್ಕೊಳ್ದೆ ಇದ್ರೆ ಮತ್ತದೇ ಆಗುತ್ತೆ. ನಂಗೂ ಹಾಗೆ ಆಯ್ತಲ್ಲ. ಅದಕ್ಕೆ ಅವ್ರ ಜಾತಕ ಕೂಡ್ ಬರುತ್ತೋ ಇಲ್ವೋ ನೋಡು ಅಂತ ಹೇಳು ಅದ್ಕೆ. ನಿಜನಾ ಅದಕ್ಕೆ? ಜಾತಕನೇ ಸರಿ ಹೊಂದಲ್ಲ ಅಂದ್ಮೇಲೆ ಈ ಮದ್ವೆ ಮಾಡಿ ಏನ್ ಪ್ರಯೋಜನ ಹೇಳು? ಅನಾವಶ್ಯಕವಾಗಿ ಮುಂದೆ ಕೊರಗೋದ್ ಬೇಡ. ಹೌದು ಅದ್ಕೆ. ಈಗ್ಲೇ ನಾನು ಅನುಭವಿಸ್ತಿರೋದ್ ಸಾಲ್ದ? ನನ್ನ ಕಷ್ಟ ಯಾರಿಗೂ ಬರಬಾರ್ದು ಅಂತ. ಗಂಡ ಇಲ್ದೇ ಇದ್ರೂ ಸುಮಂಗಲಿನಾ? ನಿನ್ನ ತಲೆ. ಗಂಡ ಇದ್ರೇನೆ ಸುಮಂಗಲಿ. ನಾನು ನಿನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡ್ತಿಲ್ವೇ? ನಿನ್ನ ಕುಟುಂಬ ನನ್ನ ಖುಷಿ ಕಿತ್ಕೊಂಡಿದ್ದಕ್ಕೆ ಸೇಡ್ ತೀರಿಸ್ಕೋತಾ ಇದ್ದೀನಿ. ಸರ್, ಇದು ತುಂಬಾ ದೊಡ್ಡ ಇವೆಂಟು ಸರ್. ಇದೇನಾದರೂ ಸಕ್ಸಸ್ ಆಗ್ಬಿಟ್ರೆ ನಿಮಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ ಸರ್. ಸಾರಿ ಸರ್, ಇದಕ್ಕೆ ಮುಂಚೆ ನೀವು ಮಾಡಿರೋ ಇವೆಂಟು ಸಕ್ಸಸ್ ಆಗಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ನೀವು ಮಾಡಿರೋ ಪ್ರತಿ ಇವೆಂಟು ಸಕ್ಸಸ್ಸೇ ಸರ್. ಯಾವ ಗಳಿಗೆಯಲ್ಲಿ ಉಂಗುರ ಸಿಕ್ತೋ ಏನೋ, ನಮಗೆ ಎಲ್ಲ ಒಳ್ಳೇದೇ ಆಗ್ತಾ ಇದೆ ಸರ್. ಬಹುಶಃ ಇಷ್ಟೆಲ್ಲ ಒಳ್ಳೇದು ನಡೀತಿರೋದು ಹೊಸ ಮೇಡಮ್ನವ್ರ ಕಾಲ್ಗುಣದಿಂದ ಅನ್ಸುತ್ತೆ ಸರ್. ಮೂರ್ತಿ ಅವರಿಗೆ ಕಾಲ್ ಮಾಡು. ನಿಮ್ಮ ಮಾವನವ್ರಿಗೆ ಸರ್? ಮಾಡ್ತೀನಿ ಸರ್. ಸರ್, ನಾಟ್ ರೀಚಬಲ್ ಅಂತ ಬರ್ತಾ ಇದೆ ಸರ್. ಲ್ಯಾಂಡ್ಲೈನ್ ನಂಬರ್ ಇದೆಯಲ್ಲ, ಅದಕ್ಕೆ ಮಾಡು. ಓಕೆ ಸರ್. ರಿಂಗ್ ಆಗ್ತಾ ಇದೆ ಸರ್. ಏನ್ ಹೇಳ್ಬೇಕು ಸರ್? ಇಲ್ಲಿ ಕೊಡು. ಮನೆಗ್ ಬೇಗ ಹಾಕಿ ನೀವ್ಯಾರು? ನಾನು ಅಭಿ, ಸಂಸ್ಕೃತಿ ಇವೆಂಟ್ಸ್ ಕಡೆಯಿಂದ ಮಾತಾಡ್ತಾ ಇದ್ದೀನಿ.
ಮಾತಾಡಿದ್ರಿ ಸರ್? ಮೂರ್ತಿಯವ್ರ ಮಗಳ ಜೊತೆ. ಅವ್ರೆ ಅಂದ್ರೆ? ಅವರೇ ಕಣೆ. ಓ, ಅಭಿಯವ್ರಾ? ನೀವು ಮಾತಾಡಿದ್ದು ನಮ್ಮ ಹೊಸ ಮೇಡಮ್ನವ್ರ ಜೊತೆ ಎಂತಾಯ್ತು? ಏನ್ ಹೇಳ್ತಿದ್ಯಾ ಬೇಬಿ? ಮೂರ್ತಿಯವ್ರ ಮಗಳನ್ನೇ ಅಲ್ವಾ ಸರ್ ನೀವು ಮದುವೆ ಆಗ್ತಿರೋದು? ಆಗ್ಲೇ ವಿಷಯ ಫೋನ್ ಕಾಲ್ಸ್ ವರ್ಗೂ ಬಂದಿದ್ಯಾ? ರೆಸ್ಟೋರೆಂಟ್ ಅಲ್ಲಿ ನಾನು ಇದೀನಿ ಅಂತ ಮಾತಾಡ್ದಂಗೆ ಹೋಗಿ ಇವಾಗ ಫೋನ್ ಮಾಡಿದ್ದಾರೆ ಅಂದ್ರೆ ಎಷ್ಟು ರೊಮ್ಯಾಂಟಿಕ್ ಅಂತ ಅರ್ಥ ಆಯ್ತಾ? ಅವ್ರು ಫೋನ್ ಮಾಡಿದ್ದು ಫ್ಲವರ್ಸ್ಗೋಸ್ಕರ, ಈವೆಂಟಿಗೆ ಬೇಕಿತ್ತಂತೆ. ಬೇಬಿ, ನಿನಗೆ ಹೇಳಿದ ಕೆಲಸ ನೀನು ಮಾಡು. ಸರ್ 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 ನೀವು ಮಾಡಿದ್ದು ನಿಮ್ಗೆ ಸರಿ ಅನಿಸ್ತಾ ಇದೆಯಾ? ಹೆಂಡತಿ ಆಗೋರ್ಗೆ ಫೋನ್ ಮಾಡಿ ಹೂ ಬೇಕು ಅಂತ ಯಾರಾದ್ರೂ ಕೇಳ್ತಾರಾ? ಲೈಫ್ ಪಾರ್ಟ್ನರ್ ಆಗೋರ್ ಜೊತೆ ಯಾರಾದ್ರೂ ಬಿಸ್ನೆಸ್ ಮಾತಾಡ್ತಾರಾ? ಮೇಡಮ್ ಏನ್ ಅನ್ಕೊಂಡ್ರೋ ಏನೋ. ಖಂಡಿತ ಇದು ರೊಮ್ಯಾನ್ಸೆ. ಫ್ಲವರ್ಸ್ ನೆಪ ಇಟ್ಕೊಂಡು ಫ್ಲರ್ಟ್ ಮಾಡ್ತಿದ್ದಾರೆ. ಹ್ಯಾಂಡ್ಸಮ್ ಹುಡುಗರೆಲ್ಲ ಹೀಗೆ ವಸು, ಯಾವ್ದನ್ನು ಡೈರೆಕ್ಟ್ ಆಗಿ ಹೇಳಲ್ಲ. ನೀವ್ ಅಷ್ಟೊಂದು ಡೈರೆಕ್ಟ್ ಆಗಿ ಹೇಗ್ ಮಾತಾಡಿದ್ರಿ ಸರ್? ಯಾವಾಗ್ಲೂ ಅಷ್ಟೊಂದು ಸೀರಿಯಸ್ ಆಗಿರ್ಬಾರ್ದು. ಆವಾಗ ಸ್ವಲ್ಪ ರೊಮ್ಯಾಂಟಿಕ್ ಆಗು ಇರ್ಬೇಕು ಸರ್. ಹೂಗಳನ್ನ ಹುಡುಗಿನ ನೋಡಿದಾಗ ಖುಷಿ ಪಡ್ಬೇಕು. ಅಂದ್ರೆ ಅವ್ರು ನಿನ್ನ ಫಾಲೋ ಮಾಡ್ತಿದ್ದಾರೆ ಅನ್ಸುತ್ತೆ. ನಿನ್ ಮೊಬೈಲಿಗೆ ಫೋನ್ ಮಾಡಿದ್ರೆ ಎಲ್ ಸಿಗಾಕೋತೀನೋ ಅಂತ ಹುಷಾರಾಗಿ ನಾವ್ ಮನೆಗ್ ಕಾಲಿಡೋ ಟೈಮಿಗೆ ಕರೆಕ್ಟ್ ಆಗಿ ಲ್ಯಾಂಡ್ ಲೈನಿಗೆ ಫೋನ್ ಮಾಡಿದ್ದಾರೆ. ಅದು ಆಂಟಿ ಅಂಕಲ್ ಮನೇಲಿ ಇಲ್ದಿರೋ ಟೈಮಲ್ಲಿ. ಇಲ್ಲ ಕಣೆ, ಅವ್ರಿಗೆ ನನ್ನ ಮೊಬೈಲ್ ನಂಬರೇ ಗೊತ್ತಿಲ್ಲ. ನಿಜವಾಗ್ಲೂ ನಿಮ್ಗೇನು ಗೊತ್ತಿಲ್ಲ ಸರ್. ಸ್ವಲ್ಪ ನನ್ನ ಸೀನಿಯಾರಿಟಿನ ಬಳಸ್ಕೊಳ್ಳಿ ಸರ್. ಒಳ್ಳೊಳ್ಳೆ ಸಜೆಷನ್ ಕೊಡ್ತೀನಿ ಸರ್. ಬೇಬಿ, ನನ್ನ ಪರ್ಸನಾಲಿಟಿ ನೋಡಿ ಓಲ್ಡ್ ಮ್ಯಾನ್ ಅನ್ಕೋಬೇಡಿ ಸರ್. ನನ್ನೊಳಗೂ ಒಬ್ಬ ಲವ್ ಬಾಯ್ ಇದ್ದಾನೆ. ಅರ್ಜೆಂಟ್ ಆಗಿ ನೀವು ಮೇಡಮ್ ಅವ್ರ ಮೊಬೈಲ್ ನಂಬರ್ ತಗೊಳ್ಳಿ ಸರ್. ಮೊಬೈಲ್ ನಂಬರ್ ಗೊತ್ತಿಲ್ದಿದ್ರು ಲ್ಯಾಂಡ್ ಲೈನ್ ನಂಬರ್ ಮಾತ್ರ ಗೊತ್ತಾ? ಅದು ಅಪ್ಪ ಅವ್ರಿಗೆ ಪರಿಚಯ ಅಲ್ವಾ? ಹಾಗಿದ್ರೆ ಅವ್ರ ಅಂಕಲ್ಗೆ ಫೋನ್ ಮಾಡ್ಬೋದಿತ್ತಲ್ಲ, ನಿನಗೆ ಯಾಕೆ ಮಾಡಿದ್ರು? ನನಗಲ್ವೇ, ಲ್ಯಾಂಡ್ ಲೈನಿಗಲ್ವಾ ಫೋನ್ ಮಾಡಿದ್ದು. ಪೆದ್ದಿ, ನೀನ್ ಲಿಫ್ಟ್ ಮಾಡ್ಲಿ ಅಂತ ಹೀಗ್ ಮಾಡಿರ್ತಾರೆ. ರೊಮ್ಯಾನ್ಸ್ ಅಂದ್ರೆ ಇದೆ. ಇನ್ಮೇಲ್ ದಿನ ಹೀಗೆ ಮಾಡ್ತಾರೆ. ಎಲ್ಲಿಗೆ ಹೋಗಿದ್ರಮ್ಮ? ದೇವಸ್ಥಾನಕ್ಕೆ ಹೋಗಿದ್ವಿ ವಸು. ನಿನಗೆ ಮದುವೆ ಫಿಕ್ಸ್ ಆದ್ರೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ನಿಮ್ಮಮ್ಮ ಹರಕೆ ಹೊತ್ತಿದ್ಲಮ್ಮ. ಆ ಹರಕೆ ತೀರ್ಸಕ್ ಹೋಗಿದ್ವಿ. ಏನು 101 ತೆಂಗಿನಕಾಯ? ಓ ಮೈ ಗಾಡ್! ಅದಕ್ಕೆ ಇಷ್ಟ ಆಶ್ಚರ್ಯಪಟ್ರೆ ಹೇಗೆ? ಈ ಮದುವೆ ಆದ್ಮೇಲೆ ಇನ್ನೂ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆ ಹೊತ್ತಿದ್ದಾಳಮ್ಮ. ಯಾಕಮ್ಮ ಅಷ್ಟೊಂದು ತೆಂಗಿನಕಾಯಿ ಹೊಡೆದ್ರೆ ನಿನ್ನ ಆರೋಗ್ಯದ ಗತಿ ಏನು? ನಿನ್ ಮದ್ವೆ ಒಂದಾದ್ರೆ ನನ್ಗೆ ಅದಕ್ಕಿಂತ ಇನ್ನೇನ್ ಬೇಕು? ಮೊದ್ಲು ಈ ಕುಂಕುಮ ಇಟ್ಕೋ. ಪಿಂಕಿ, ಅವೆಲ್ಲ ಮಾಡ್ದೇ ಇದ್ರೆ ದೇವ್ರೇನ್ ವರ ಕೊಡಲ್ಲ ಅಂತ ಹೇಳಿದಾನ? ಆಲ್ರೆಡಿ ವರ ಕೊಟ್ಬಿಟ್ನಮ್ಮ. ನಾವು ಆ ಋಣ ತೀರಿಸ್ಬಿಟ್ಟು ಬರ್ತಿದೀವಿ ಅಷ್ಟೇ. ನಿನ್ಗೊಂದ್ ಒಳ್ಳೆ ಸುದ್ದಿ ವಸು. ನಾಳೆ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ತಿದ್ದಾರೆ. ನಿಶ್ಚಿತಾರ್ಥನ? ಅದಕ್ಕೆ ಅಷ್ಟೊಂದು ಅವಸರ ಏನಿತ್ತು? ಸಂಬಂಧ ಖಾತ್ರಿ ಮಾಡ್ಕೊಂಡ್ಮೇಲೆ ನಿಶ್ಚಿತಾರ್ಥ, ಆಮೇಲೆ ಮದುವೆ ಮಾಡ್ಲೇಬೇಕಲ್ಲಮ್ಮ. ಅಂಕಲ್, ನಿಮ್ಗೊಂದು ಗುಡ್ ನ್ಯೂಸ್.
ಅವಾಗ್ಲೇ ಅಭಿ ಅವರು ವಸುಗ್ ಫೋನ್ ಮಾಡಿದ್ರು. ಪುರೋಹಿತ್ರೆ, ಸ್ವಲ್ಪ ನಿಧಾನವಾದ್ರೂ ಪರವಾಗಿಲ್ಲ, ಒಳ್ಳೆ ಮುಹೂರ್ತ ನೋಡಿ. ಅದೇ ನೋಡ್ತಿದ್ದೀನಿ ಸರ್. ಮುಹೂರ್ತಕ್ಕೆ ದಿನಾಂಕ ನೋಡೋ ಬದಲು ಜಾತಕ ಹೊಂದುತ್ತಾ ನೋಡಿ. ಜಾತಕ ಯಾಕೆ? ಅದು ಚೆನ್ನಾಗಿದ್ರೇನೆ ಅಲ್ವಾಣ್ಣ ಜೀವನ ಚೆನ್ನಾಗಿರೋದು. ಅದರ ಅವಶ್ಯಕತೆ ಇಲ್ಲ. ಬೇಕಾಗಿಲ್ಲ ಅಂದ್ರೆ ಏನ್ರಿ ಅರ್ಥ? ಜಾತಕಗಳು ಹೊಂದ್ಲಿಲ್ಲ ಅಂದ್ರೆ ಮದ್ವೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ. ಪುರೋಹಿತ್ರೆ, ನೀವೇ ಹೇಳಿ. ಹೌದು ಸರ್, ಜಾತಕ ನೋಡೋದು ಒಳ್ಳೇದೇ. ಏನಾದರೂ ದೋಷ ಇದ್ರೆ ನಿವಾರಣೆ ಮಾಡ್ಬೋದು. ಗಂಡು ಹೆಣ್ಣಿನ ಜಾತಕ ಕೊಡ್ತೀರಾ? ಅಲ್ಲಿದೆ ನೋಡಿ. ಹಾ. ದೇವ್ರೆ, ಹೇಗಾದ್ರೂ ಮಾಡಿ ಇಬ್ಬರು ಜಾತಕ ಕೂಡ್ ಬರ್ದೇ ಇರೋ ಥರ ನೋಡ್ಕೊಪ್ಪ. ಹೇಗಾದ್ರೂ ಮಾಡಿ ಜಾತಕ ಕೂಡ್ ಬರೋ ಥರ ಮಾಡು ದೇವ್ರೆ. ಈ ಮದ್ವೆ ಬೇಗ ನಡೀಲಿ. ಪುರೋಹಿತ್ರೆ, ಲೆಕ್ಕದಲ್ಲಿ ಏನಾದ್ರೂ ಹೆಲ್ಪ್ ಬೇಕಿದ್ರೆ ಹೇಳಿ, ನಾನು ಬರ್ತೀನಿ. ಅವು ನೀನ್ ಮಾಡೋ ಥರದ ಲೆಕ್ಕ ಅಲ್ಲ ಅಣ್ಣ. ಏನಾದ್ರೂ ಲೆಕ್ಕನೇ ಕಣೋ. ಹಾ ನೋಡಿ, ಎರಡು ಜಾತಕನು ಚೆನ್ನಾಗಿ ಹೊಂದ್ಕೋತವೆ. ಮದುವೆ ಮಾಡಿದ್ರೆ ಹಾಲ್ ಜೇನಿನ ಥರ ಚೆನ್ನಾಗಿರ್ತಾರೆ. ಅಯ್ಯೋ ದರಿದ್ರದೋನೆ, ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಹಾಲು ಜನಿನ್ ತರ ಇರ್ತಾರೆ ಅನ್ನೋ ಬದಲು ಹಾವು ಮುಂಗ್ಸಿ ತರ ಆಡ್ತಾರೆ ಅಂತ ಹೇಳಿದ್ರೆ ನಿನ್ ಗಂಟೆ ಏನಾದ್ರೂ ಕಳ್ಕೊತಿದ್ಯಾ? ದೇವ್ರೇ ನಿಶ್ಚಯಿಸಿರೋ ಜೋಡಿ ಪುರೋಹಿತ್ರೆ, ಜಾತಕ ಹೊಂದ್ಕೊಳ್ದೇ ಇರತ್ತಾ? ಇವನೊಬ್ಬ ನಂದು ಒಂದಿರ್ಲಿ ಅಂತ ಸೇರಿಸ್ಬಿಟ್ಟ. ಅಖಿಲ್, ದೊಡ್ಡೋರ್ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ. ಆದ್ರೆ ಅಭಿ ಚೈನು ಆ ಹುಡುಗಿ ಕೊಳ್ಳಲ್ಲಿ ಬಿತ್ತಲ್ಲ, ಅದು ದೇವ್ರ ನಿರ್ಧಾರನೇ ಅಲ್ವಾ? ಆ ಸಂಪ್ರದಾಯನೇ ಬೇರೆ, ತಾಳಿ ಕೊಟ್ಟೋ ವಿಷಯನೇ ಬೇರೆ. ಅದಕ್ಕೆ ಅದರದ್ದೇ ಆದ ಪ್ರಾಮುಖ್ಯತೆ ಇರುತ್ತೆ. ಎಲ್ಲ ಲೆಕ್ಕ ಮಾಡಿದ್ಮೇಲೆ ಅಲ್ವಾ ಅತ್ತೆ ಪುರೋಹಿತರು ಜಾತಕ ಹೊಂದ್ಕೊಂಡಿದೆ ಅಂದಿದ್ದು? ಏನಮ್ಮ ಪಾವನಿ, ಏನಮ್ಮ ನಿನ್ ಮಾತಿನ ಅರ್ಥ? ಜಾತಕ ಹೊಂದ್ಕೋಬಾರ್ದು ಅಂತ ನಿಮ್ಮತ್ತೆ ಅಂದ್ಕೋತಿದ್ದಾಳ? ಅಯ್ಯೋ, ನಾನ್ ಹೇಳಿದ ಹಾಗಲ್ಲ ಚಿಕ್ಕಮ್ಮ. ನನ್ನ ವಾರ್ಗಿತ್ಯ ಆದಷ್ಟು ಬೇಗ ಮನೆಗ್ ಬರ್ಲಿ ಅಂತ ಸಿಕ್ಕಾಪಟ್ಟೆ ಆತ್ರ ಪಡ್ತಿದ್ಯಾ? ಅಷ್ಟೊಂದ್ ಆತ್ರ ಒಳ್ಳೇದಲ್ಲಮ್ಮ. ಸುಮಂಗಲಿ, ಅಣ್ಣ, ಅದು ಆತ್ರ ಪಡೋದ್ ಯಾಕೆ? ಹುಷಾರಾಗಿ ಹೆಜ್ಜೆ ಇಡೋಣ ಅಂತಿದ್ದೀನಣ್ಣ. ಅದ್ಕೆ ಹೇಳ್ತಿರೋದು ಅದೇ ಅಲ್ವಾ ಅಣ್ಣ? ಜಾತಕ ಹೊಂದ್ಕೊಂಡಿದೆ ಅಂತ ಪುರೋಹಿತರು ಹೇಳಿದ್ರು ತಾನೆ, ಇನ್ನೂ ಯೋಚನೆ ಮಾಡೋದೇನಿದೆ? ಪುರೋಹಿತ್ರೆ, ನೀವೊಂದು ಒಳ್ಳೆ ಮುಹೂರ್ತ ಹುಡುಕಿ. ನೋಡ್ತಿದ್ದೀನಿ ಸರ್, ಗಂಡು ಹೆಣ್ಣಿನ ಜಾತಕದಲ್ಲಿ ಒಂದು ಸಣ್ಣ ದೋಷ ಇದೆ.